ಬೆಂಗಳೂರು ಮಲ್ಲೇಶ್ವರದಲ್ಲಿರುವ ಶ್ರೀ ಕಾಡುಮಲ್ಲೇಶ್ವರ ಸ್ವಾಮಿ ದೇವಾಲಯ ಮತ್ತು ಕಾಡು ಮಲ್ಲೇಶ್ವರ ಗೆಳೆಯರ ಬಳಗದ ಸಹಯೋಗದಲ್ಲಿ ಫೆಬ್ರವರಿ 15 ಮಹಾಶಿವರಾತ್ರಿ 16 ರಂದು ಬ್ರಹ್ಮ ರಥೋತ್ಸವ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಇದರ ಕುರಿತು ಮಾಧ್ಯಮಗೋಷ್ಠಿ ಕಾಡುಮಲ್ಲೇಶ್ವರ ಬಳಗದ ಅಧ್ಯಕ್ಷರಾದ ಬಿ.ಕೆ. ಶಿವರಾಮ್ರವರು ಮತ್ತು ಸಮಾಜ ಸೇವಕರಾದ ಅನೂಪ್ ಅಯ್ಯಂಗಾರ್, ಶ್ರೀವಲ್ಲಭ, ರಾಜ ಶಶಿಧರ್ ರವರು ಭಾಗವಹಿಸಿದ್ದರು. ಪ್ರತಿ ವರ್ಷದಂತೆ ಈ ವರ್ಷವೂ ಮಹಾಶಿವರಾತ್ರಿ ಹಬ್ಬದ ಅಂಗವಾಗಿ ಬೆಳಗಿನ ಜಾವ 2 ಗಂಟೆಯಿಂದ ಮಹಾಶಿವರಾತ್ರಿ ಪ್ರಯುಕ್ತ ವಿಶೇಷ ಅಲಂಕಾರದೊಂದಿಗೆ ನಿರಂತರ ಜಲಾಭಿಷೇಕ ಹಾಗೂ ವಿಶೇಷ ದರ್ಶನ ಕಾರ್ಯಕ್ರಮವಿರುತ್ತದೆ. ದಿನಾಂಕ 16ರ ಸೋಮವಾರ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಶ್ರೀ ಭ್ರಮರಾಂಭ ಸಮೇತ ಶ್ರೀ ಕಾಡುಮಲ್ಲೇಲಿಕಾರ್ಜುನ ಸ್ವಾಮಿಯವರ ಬ್ರಹ್ಮರಥೋತ್ಸವ ಕಾರ್ಯಕ್ರಮ ಮಧ್ಯಾಹ್ನ 12 ಗಂಟೆಗೆ ಪ್ರಾರಂಭವಾಗಲಿದೆ. ಶ್ರೀ ಕಾಡುಮಲ್ಲಿಕಾರ್ಜುನ ಸ್ವಾಮಿಗೆ ಹೂವಿನ ಅಲಂಕಾರ ಹಾಗೂ ಕರ್ನಾಟಕ ಖ್ಯಾತ 15 ಕಲಾತಂಡಗಳು ಹಾಗೂ ತಮಿಳುನಾಡಿನ ವಿಶೇಷ ತಮಟೆ, ವಾದ್ಯಗಳ ಕಲಾತಂಡಗಳ ಜೊತೆ ಭವ್ಯ ಮೆರವಣಿಗೆ ಸಾಗಲಿದೆ. ಸಂಜೆ 6ರಿಂದ 30ಕ್ಕೆ ಬ್ರಹ್ಮರಥೋತ್ಸವದಲ್ಲಿ ವಿಶೇಷ ಪಂಜಿನ ಮೆರವಣಿಗೆ ಹಾಗೂ ಕಾಡು ಮಲ್ಲೇಶ್ವರ ಗೆಳೆಯರ ಬಳಗದ ಮಹಿಳಾ ಘಟಕದವರಿಂದ ರಥೋತ್ಸವದಲ್ಲಿ ರಥಾರತಿ ಅರ್ಪಿಸಲಾಗುತ್ತದೆ. ಶಿವರಾತ್ರಿ ಮಹಾಶಿವರಾತ್ರಿಯ ಪೂಜೆ 15ನೇ ತಾರೀಕು ಅಂದರೆ ಭಾನುವಾರ ಶಿವರಾತ್ರಿ ಇರೋದು. ನಾವು ಶನಿವಾರ ರಾತ್ರಿ ಮಧ್ಯರಾತ್ರಿಯಿಂದನೇ ಪೂಜೆಗಳು ಪ್ರಾರಂಭ ಆಗುತ್ತೆ. ಪೂಜೆ ಪ್ರಾರಂಭ ಆಗಿ ಅಭಿಷೇಕಗಳು ಈಗಾಗಲೇ 2,500 ಜನ ಅಭಿಷೇಕಕ್ಕೆ ದಾಖಲು ಮಾಡಿಸ್ಕೊಂಡಿದ್ದಾರೆ. ಅಭಿಷೇಕಕ್ಕೆ ಅವರು ಸೇವಾಕರ್ತರಾಗಿದ್ದಾರೆ. ಆ 2,000 ಜನದ ಕುಟುಂಬದವರು ಅಲ್ಲಿ ಇರ್ತಾರೆ. ಅವ್ರ ಸಮ್ಮುಖದಲ್ಲಿ ಬೆಳಿಗ್ಗೆ 2-3 ಗಂಟೆ ತನಕ ಅಭಿಷೇಕ ನಡೆಯುತ್ತೆ. ಅಭಿಷೇಕದ ನಂತರ ಅಲಂಕಾರ, ದೇವ್ರಿಗೆ ಅಲಂಕಾರ ಆದಮೇಲೆ ನಿರಂತರ ಧರ್ಮದರ್ಶನಕ್ಕೆ ಏರ್ಪಾಡು ಮಾಡಿದ್ದೀವಿ. ಆ ನಿರಂತರ ಧರ್ಮದರ್ಶನ ಯಾವುದು ಸಾರ್ವಜನಿಕರಿಗೆ ಯಾವುದೇ ರೀತಿಯಲ್ಲಿ ಭಕ್ತಾದಿಗಳು ಏನು ದೇವಸ್ಥಾನಕ್ಕೆ ಬರ್ತಾರೆ ಅವ್ರಿಗೆ ತೊಂದರೆ ಆಗದೇ ಇರೋ ರೀತಿಯಲ್ಲಿ ನಾವು ವ್ಯವಸ್ಥೆ ಮಾಡಿದ್ದೀವಿ. ಈಗಾಗಲೇ ನಾವು ಪೊಲೀಸ್ ಇಲಾಖೆ ಜೊತೆ ಸುಮಾರು 3 ಸಭೆಗಳನ್ನು ಆಯೋಜನೆ ಮಾಡಿದ್ದೀವಿ. ಅವರು ಹೇಳಿದ ರೀತಿಯಲ್ಲಿ ನಾವು ಕಟಕಟೆಗಳನ್ನು ಅದನ್ನು ಬಾಕಿ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದ್ದೀವಿ. ದೇವಸ್ಥಾನದೊಳಗೆ ಕುಡಿಯುವ ನೀರಿನ ವ್ಯವಸ್ಥೆ, ಆಮೇಲೆ ಪ್ರಥಮ ಚಿಕಿತ್ಸೆ ವ್ಯವಸ್ಥೆ, ಆಮೇಲೆ ನಿರಂತರವಾಗಿ ಆ್ಯಂಬುಲೆನ್ಸ್ನ ಇಲ್ಲಿ ನಾವು ನಿಲ್ಲಿಸ್ಕೊಳ್ತಾ ಇದ್ದೀವಿ. ಇದು ಧರ್ಮದರ್ಶನ ನಿರಂತರವಾಗಿ ನಡೀತಾ ಇರ್ತದೆ. ಮಧ್ಯಾಹ್ನ ಪ್ರಸಾದ ವಿನಿಯೋಗ, ಅನ್ನಪ್ರಸಾದ ಇಲ್ಲಿ ಮಾಡ್ತಾ ಇದ್ದೀವಿ. ಸುಮಾರು 75,000 ಜನಕ್ಕೆ ನಾವು ಅನ್ನಪ್ರಸಾದದ ವ್ಯವಸ್ಥೆಯನ್ನು ಈಗ ಮಾಡಿಕೊಂಡಿದ್ದೀವಿ. ಅದು ಬೆಳಿಗ್ಗೆಯಿಂದ ಪ್ರಾರಂಭ ಆಗುತ್ತೆ. ಬೆಳಿಗ್ಗೆಯಿಂದ ಪ್ರಾರಂಭ ಆಗಿ ಮಧ್ಯರಾತ್ರಿವರೆಗೂ ನಿರಂತರವಾಗಿ ಅನ್ನಪ್ರಸಾದ ವಿತರಣೆ ಆಗ್ತಾ ಇರುತ್ತೆ. ಅದಕ್ಕೆ ಒಂದು ದೊಡ್ಡ ತಂಡವನ್ನು ನಾವು ಜೊತೆಯಲ್ಲಿ ಇಟ್ಕೊಂಡಿದ್ದೀವಿ. ಅದಾದ ನಂತರ ಈ ಸಾಯಂಕಾಲ 5 ಗಂಟೆಯಿಂದ ಇಲ್ಲಿ ನಮ್ಮ ಕಾಡುಮಲ್ಲೇಶ್ವರ ಬಯಲು ರಂಗಮಂಟಪ ವೇದಿಕೆಯಲ್ಲಿ ಮಹಾಶಿವರಾತ್ರಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಜಾಗರಣೆ ಪ್ರಯುಕ್ತ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಮಧ್ಯರಾತ್ರಿ 2:30 ಗಂಟೆ ತನಕ ನಾವು ಆಯೋಜಿಸಿದ್ದೀವಿ. ಈ ಬಾರಿ 12 ಮಹಿಳಾ ತಂಡಗಳು. ಈ ಬಾರಿಯ ವಿಶೇಷತೆ ಏನು ಅಂದರೆ ಮಹಾಶಿವರಾತ್ರಿಯ ಮಹಿಳಾ ವಿಶೇಷ ಸಾಂಸ್ಕೃತಿಕ ಕಾರ್ಯಕ್ರಮ ಅಂತಲೇ ನಾವು ಮಾಡಿದ್ದೀವಿ. 12 ಮಹಿಳೆಯರ ತಂಡಗಳು
2 ಭಕ್ತಿಗೀತೆಗಳು ಮತ್ತು ಸಿತಾರ್ ಝೇಂಕಾರ್ ಅಂತ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಬಾಕಿ ಎಲ್ಲ ಭರತನಾಟ್ಯ ಬೇರೆ ಬೇರೆ ಬೆಂಗಳೂರಿನ ಬೇರೆ ಬೇರೆ ಭಾಗದ, ಅಂದರೆ ನೀವು ನೋಡಿರ್ಬೋದು ವಿಜಯನಗರ, ರಾಜರಾಜೇಶ್ವರಿ ನಗರ, ವಿದ್ಯಾರಣ್ಯಪುರ, ಆಮೇಲೆ ಹುಳಿಮಾವು, ಗಿರಿನಗರ ಮತ್ತು ಬೇರೆ ಬೇರೆ ಕಡೆಯ ತಂಡದವರಿಂದ ನಾವು ಭರತನಾಟ್ಯವನ್ನು, ಯಾಕೆಂದರೆ ಉದಯೋನ್ಮುಖ ಕಲಾವಿದರಿಗೆ, ಈ ಮಕ್ಕಳಿಗೆ ಮತ್ತು ಉದಯೋನ್ಮುಖ ಕಲಾವಿದರಿಗೆ ಒಂದು ವೇದಿಕೆ ಕೊಡುವಂಥ ಅವಕಾಶ ನಾವು ಅದನ್ನು ಅವರು ಕಲ್ಪಿಸ್ಕೊಟ್ಟಿದ್ದೀವಿ, ವೇದಿಕೆ ಅವಕಾಶವನ್ನು ಕಲ್ಪಿಸ್ಕೊಟ್ಟಿದ್ದೀವಿ. ಅವರು ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾರೆ. ಎಷ್ಟು ಲಕ್ಷ ಜನ? ಈ ನಾವು 3 ಲಕ್ಷ ಜನಗಳ ನಿರೀಕ್ಷೆಯಲ್ಲಿದ್ದೀವಿ. ಅದು ಇದುವರೆಗೂ ನಾವು ಅದನ್ನು ಅಂದಾಜು ಮಾಡಿಲ್ಲ. ಬಹುಶಃ 3 ಲಕ್ಷದ ಮೇಲೆ ಹೋಗ್ಬೋದು ಅಂತೇಳಿ. ಯಾಕೆಂದರೆ 24 ಗಂಟೆಗಳು ನಿರಂತರವಾಗಿ ದರ್ಶನ ಆಗೋದ್ರಿಂದ ಅದು 3 ಲಕ್ಷ ದಾಟ್ಬೋದು ಅಂತ ಒಂದು ಅಂದಾಜಿದೆ. ಈ ಬಾರಿಯ ವಿಶೇಷತೆ ಏನು ಅಂದರೆ ಸುಮಾರು 3.5 ಲಕ್ಷ ಪುಷ್ಪಗಳಿಂದ ಅಲಂಕೃತಗೊಂಡ ಒಂದು ಲಿಂಗವನ್ನು ಅಲ್ಲಿ ಪ್ರತಿಷ್ಠಾಪನೆ ಮಾಡ್ತಾಯಿದ್ದೀವಿ ದೇವಸ್ಥಾನದ ಮುಂದೆ. ಮಾರನೇ ದಿವಸ ಅಂದರೆ ಸೋಮವಾರ 16ನೇ ತಾರೀಕು ಬ್ರಹ್ಮರಥೋತ್ಸವ ಕಾರ್ಯಕ್ರಮ ನಾವು ಆಯೋಜನೆ ಮಾಡಿದ್ವಿ. ಆ ಬ್ರಹ್ಮರಥೋತ್ಸವ ಕಾರ್ಯಕ್ರಮದಲ್ಲಿ 3 ರಥಗಳು ಇರ್ತವೆ. ಗಣಪತಿ, ಸುಬ್ರಹ್ಮಣ್ಯ ಸ್ವಾಮಿ ಮತ್ತು ಕಾಡುಮಲ್ಲೇಶ್ವರ, ಬ್ರಹ್ಮರಾಂಬ ಸಮೇತ ಕಾಡುಮಲ್ಲೇಶ್ವರ. ಈ ಬ್ರಹ್ಮರಥೋತ್ಸವದಲ್ಲಿ ಸುಮಾರು 300 ಜನ ಕಲಾವಿದರು ಅದ್ರ ಜೊತೆ ಬರ್ತಾರೆ. ಸಂಜೆ ಅದು 18ನೇ ಕ್ರಾಸ್ ತನಕ ಹೋಗಿ ಬರಬೇಕಾದ್ರೆ ಸಂಜೆ ಅದನ್ನು 100 ಜನ ಪಂಜಿನ ಮೆರವಣಿಗೆಯಲ್ಲಿ ನಾವು ಆ ರಥೋತ್ಸವವನ್ನು ಮಾಡ್ತೀವಿ. ದೇವಸ್ಥಾನಕ್ಕೆ ಬಂದ ನಂತರ ದೇವರನ್ನು ಸ್ವಸ್ಥಾನಕ್ಕೆ ತೊಗೊಂಡೋಗ್ಬೇಕಾದ್ರೆ, 3 ದೇವರನ್ನು ಸ್ವಸ್ಥಾನಕ್ಕೆ ತೊಗೊಂಡೋಗ್ಬೇಕಾದ್ರೆ ಕಾಡುಮಲ್ಲೇಶ್ವರ ಗೆಳೆಯರ ಬಳಗದ ಮಹಿಳಾ ಘಟಕದವರು ಅದಕ್ಕೆ ರಥಾರಥಿಯನ್ನು, ನೀವು ಗಂಗಾರತಿ ನೋಡಿದ್ದೀರಲ್ಲ, ಅದೇ ರೀತಿಯ ರಥಾರಥಿಯನ್ನು ಮಾಡಿ ಆ 108 ಜನ ಮಹಿಳೆಯರ ಸಮ್ಮುಖದಲ್ಲಿ ದೇವಸ್ಥಾನಕ್ಕೆ ಸ್ವಸ್ಥಾನಕ್ಕೆ ದೇವರನ್ನು ತಗೊಂಡೋಗುವಂಥ ಕಾರ್ಯಕ್ರಮ ಮಾಡಿ ಶಿವರಾತ್ರಿ, ಮಹಾಶಿವರಾತ್ರಿಯ ಕಾರ್ಯಕ್ರಮ ನಾವು ಅಲ್ಲಿಗೆ ಸಂಪನ್ನಗೊಳಿಸ್ತೀವಿ.